ಈಗ ಒಂದು ಪ್ರಶ್ನೆ ಮೂಡ್ತಾ ಇದೆ, ಅದಕ್ಕೆ ಏನೇನು ಬೆಳವಣಿಗೆ ಆಯಿತು ಅಂತ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನಾವು. ಸಾರಿಗೆ ನೌಕರ ದಿಕ್ಕು ತಪ್ಪಿಸಲಾಗ್ತಾ ಇದೆಯಾ ಅನ್ನೋದೊಂದು ಪ್ರಶ್ನೆ ರೈಸ್ ಆಯಿತು. ಎಲ್ಲ ಸೌಲಭ್ಯ ಕೊಟ್ಟಿದ್ದರೂ ಅವರೇನಾದರೂ ಹಠ ಮಾಡ್ತಿದ್ದಾರಾ? ಸರ್ಕಾರಿ ನೌಕರರಿಗಿಂತ KSRTCಗೆ ಹೆಚ್ಚು ಸೌಲಭ್ಯ ಇದೆ ಅನ್ನೋ ಸುದ್ದಿ. ಹಾಗಾದರೆ ಏನದು ತೋರಿಸ್ತಾ ಇದ್ದೀವಿ. ಬ್ರೇಕಿಂಗ್ ನ್ಯೂಸ್. ನಮ್ಮನ್ನ ನೀವು ಸರ್ಕಾರಿ ನೌಕರರು ಅಂತ ಪರಿಗಣಿಸಿ. ನೀವು ಎಷ್ಟೋ ಸಂದರ್ಭದಲ್ಲಿ ಎಲ್ಲ ಡ್ರೈವರ್ಸು, ಕಂಡಕ್ಟರ್ಸು, ಸಾರಿಗೆ ಸಿಬ್ಬಂದಿಗಳು ಪ್ರೊಟೆಸ್ಟ್ ಮಾಡಬೇಕಾದ್ರೆ ಮೀಡಿಯಾಗೆ ಮಾತಾಡ್ಬೇಕಾದ್ರೆ ಈ ಪ್ರಶ್ನೆ ಕೇಳ್ತಾರೆ ಅವರು. ನಮ್ಮನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸಿ ಅಂತ ಅವರು ಹೇಳಿಕೆ ಕೊಡ್ತಿದ್ದಾರೆ. ಸರ್ಕಾರಿ ನೌಕರಿಗೆ ಹಾಗಾದರೆ ಏನು ಸೌಲಭ್ಯ ಸಿಗ್ತಾ ಇದೆ? ಅವ್ರಿಗೆ ಸಿಗ್ತಾ ಇರೋದು ಇವ್ರಿಗೆ ಯಾಕೆ ಸಿಗ್ತಿಲ್ವಾ? ಅಥವಾ ಅವ್ರಿಗಿಂತ ಜಾಸ್ತಿ ಸಿಗ್ತಾ ಇದೆಯಾ? ಸಾರಿಗೆ ನೌಕರರನ್ನ ಯಾರಾದರೂ ದಾರಿ ತಪ್ಪಿಸ್ತಾ ಇದ್ದಾರಾ? ಬಿಕಾಸ್ ಎಲ್ಲ ಮಿನಿಸ್ಟ್ರುಗಳು ಹೇಳಿಕೆ ಕೊಡ್ತಿರೋದೇನೋ ಬಾಡಿಗೆ ಹೋರಾಟಗಾರರು ಅಥವಾ ಇನ್ಯಾರು ದಿಕ್ಕು ತಪ್ಪಿಸ್ತಾ ಇದ್ದಾರೆ, ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆ, ನಾವು ಸಂಬಂಧ ಚೆನ್ನಾಗಿತ್ತು ಅಂತ. ಹಾಗಾದರೆ ಅವ್ರಿಗಿದು ಗೊತ್ತಿಲ್ವಾ? ಹಾಗಿದ್ರೆ ಸರ್ಕಾರಿ ನೌಕರರಿಗೆ ಸಿಗುವ ಸೌಲಭ್ಯ ಆದರೂ ಏನು? ಸಾರಿಗೆ ಸಿಬ್ಬಂದಿಗಳಿಗೆ ಏನು ಸೌಲಭ್ಯ ಸಿಗ್ತಾ ಇದೆ? ನ್ಯೂಸ್ 18 ಕನ್ನಡದಲ್ಲಿ ಈಗ ಬರ್ತಾ ಇದೆ ನೋಡಿ, ತೋರಿಸ್ತಾ ಇದೆ 1 by 1 ಏನೇನು ಸಿಗುತ್ತೆ, ಇವ್ರಿಗೆ ಏನೇನು ಸಿಗುತ್ತೆ, ಏನು ಸಿಗ್ತಿಲ್ಲ, ಇವ್ರಿಗೆ ಏನೇನು ಸಿಗ್ತಿಲ್ಲ, ಎಲ್ಲವನ್ನೂ ಕೂಡ ನಾವು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತಿದ್ದೀವಿ. ಸೊ ದಟ್ ಒಂದು ಕ್ಲಾರಿಟಿ ಬರುತ್ತೆ. ಬೇರೆ ಬೇರೆ ಗೌರ್ಮೆಂಟ್ ಅಫಿಷಿಯಲ್ಸ್ಗಳಿಗೆ ಏನೇನೆಲ್ಲ ಸೌಲಭ್ಯ ಇದೆ, ಸಾರಿಗೆ ಸಿಬ್ಬಂದಿಗಳು ಈಗೇನು ಕೆಲಸ ಮಾಡ್ತಿದ್ರು ಅವ್ರಿಗೇನು ಇಲ್ವಾ? ಯಾಕೆ ಅವ್ರಿಗೆ ಸಾರಿಗೆ ನೌಕರಂತ ಪರಿಗಣಿಸ್ತಿಲ್ವಾ? ಹಾಗಾದರೆ ಎಲ್ಲಿ ಕೊರತೆ ಆಗಿದೆ? ಸರ್ಕಾರ ಆ ಥರದ್ದು ಏನಾದರೂ ಧೋರಣೆ ತೋರಿಸ್ತಾ ಇದೆಯಾ ಅಂದಾಗ ನಮ್ಮವ್ರು ಆ್ಯಕ್ಟಿವ್ ಆದರು. ನ್ಯೂಸ್ 18 ಕನ್ನಡದ ನನ್ನ ಸಹೋದ್ಯೋಗಿಗಳು, ಬುಲೆಟಿನ್ ಪ್ರೊಡ್ಯೂಸರ್ಸು, ರಿಪೋರ್ಟರ್ಸು ಎಲ್ಲರೂ ಕೂಡ ಇನ್ಪುಟ್ಟು ಔಟ್ಪುಟ್ಟು ಅವರೆಲ್ಲರೂ ಕೂಡ ನೀಟಾಗಿ ಒಂದು ಲಿಸ್ಟ್ ಔಟ್ ಮಾಡಿದ್ದಾರೆ. ಸಾರಿಗೆ ಸಿಬ್ಬಂದಿಗಳಿಗೆ ಅಂದರೆ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಸಿಬ್ಬಂದಿಗಳಿಗೆ ಏನು ಸಿಗ್ತಾ ಇದೆ ಸೌಲಭ್ಯಗಳು, ಮತ್ತು ಕರ್ನಾಟಕ ಸರ್ಕಾರದ ಯಾರ್ಯಾರು ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ದಾರೆ ಅವ್ರಿಗೆ ಏನೇನು ಸಿಗ್ತಾ ಇದೆ ಅಂತ. ಮನೆ ಬಾಡಿಗೆ ಭತ್ಯೆ ಇಬ್ಬರಿಗೂ ಕೂಡ ಸೇಮು ಯಥಾಸ್ಥಿತಿಯನ್ನು ಅಳವಡಿಸಿಕೊಳ್ಳಲಾಗಿದೆ. ಇನ್ನು ತುಟ್ಟಿ ಭತ್ಯೆ ಇಬ್ಬರಿಗೂ ಕೂಡ ಸೇಮು. ನಗರ ಪರಿಹಾರ ಭತ್ಯೆ ಇಬ್ಬರಿಗೂ ಕೂಡ ಸೇಮು. ರಜೆ ಸೌಲಭ್ಯ ಅಂದರೆ ಗಳಿಕೆ ರಜೆ, ಪರಿವರ್ತಿತ ರಜೆ, ಸಾಂದರ್ಭಿಕ ರಜೆ, ಹೆರಿಗೆ ರಜೆ, ಗರ್ಭಪಾತ ರಜೆ. ಸಾರ್ ತುಂಬ ಕನ್ನಡ ಆಯಿತು ಅಂದರೆ ಅದು ಏನೋ ಕ್ಯಾಶುವಲ್ ಲೀವು, ಮೆಡಿಕಲ್ ಲೀವು, ಈ ಯಾವುದೇ ಲೀವ್ಗಳಿರುತ್ತೆ, ಅಥವಾ ಅರ್ನ್ ಲೀವು, ಈ ಥರದ್ದೆಲ್ಲ ಲೀವ್ಗಳಿದೆಯಲ್ಲ, ಇದೆಲ್ಲವೂ ಕೂಡ ಸೇಮ್ ಟು ಸೇಮ್. ನಂಬರ್ 5 ಗಳಿಕೆ ರಜೆ ನಗದೀಕರಣ, ಅರ್ನ್ ಲೀವ್ ನಾವು ವಾಪಸ್ ಕೊಟ್ಟರೆ ಅದನ್ನು ದುಡ್ಡು ವಾಪಸ್ ತೊಗೊಳ್ಳೋದು, ಅದು ಕೂಡ ಇಬ್ಬರಿಗೂ ಸೇಮು. ನಂಬರ್ 6 ಹೊರ ರಾಜ್ಯದ ಭತ್ಯೆ. ರಾಜ್ಯದ ಹೊರಗಡೆ ಇರುವ ಕಚೇರಿಗಳಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಆ ಸಿಬ್ಬಂದಿಗಳಿಗೆ ಮೂಲ ವೇತನದ 10% ಕೊಡ್ತಾರೆ. ಅವ್ರು ಯಾರು ಗೌರ್ಮೆಂಟ್ ಎಂಪ್ಲಾಯ್ ಆಗಿರ್ತಾರೆ. ಈ ಕರ್ನಾಟಕ ರಾಜ್ಯ ರಸ್ತೆ ನಿಗಮದಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರು ಹೆಂಗೆ ಅಂದರೆ ಹೊರ ರಾಜ್ಯದಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಆ ಸಿಬ್ಬಂದಿಗಳಿಗೆ ಯಾವ್ಯಾವ ಹುದ್ದೆಯಲ್ಲಿರ್ತಾರೆ ಆ ದಿನವಹಿ ವಿಶೇಷ ಭತ್ಯೆಯನ್ನು ಅವ್ರಿಗೂ ಕೊಡ್ತಾರೆ. ನಂಬರ್ 7 ಪ್ರಭಾರ ಭತ್ಯೆ ಸೇಮ್ ಟು ಸೇಮ್. ನಂಬರ್ 8 ಪ್ರಯಾಣ ಭತ್ಯೆ ಮತ್ತು ದಿನ ಭತ್ಯೆ ಇಬ್ಬರಿಗೂ ಸೇಮ್ ಟು ಸೇಮ್. ವಾಹನ ಭತ್ಯೆ ಒಂದಷ್ಟು ಬದಲಾವಣೆ ಇದೆ. ಸಮವಸ್ತ್ರ ಭತ್ಯೆ ಅಲ್ಲೊಂದಷ್ಟು ಇವ್ರಿಗೆ ಬೇರೆ ಸಮವಸ್ತ್ರ, ಅವ್ರಿಗೆ ಬೇರೆ ಸಮವಸ್ತ್ರ. ಈ ಥರ ಒಂದಷ್ಟು ಎಲ್ಲ ವ್ಯವಸ್ಥೆಯನ್ನು ಸರ್ಕಾರ ಕೆಲಸ ಮಾಡೋರು ಮತ್ತು ಸಾರಿಗೆ ನಿಗಮದಲ್ಲಿ ಕೆಲಸ ಮಾಡ್ತಿರೋರಿಗೆ ಒಂದಷ್ಟು ಕಂಪ್ಯಾರಿಸನ್ ಸ್ಟಡಿನ ನನ್ನ ಸಹೋದ್ಯೋಗಿಗಳು ಕೊಟ್ಟಿದ್ದಾರೆ. ಅದು ನಿಮ್ಗೆ ತೋರಿಸಿದ್ದೀವಿ ಕೂಡ. ಲೆಟ್ಸ್ ಗೋ ಲೈವ್. ಈ ಕ್ಷಣ ಏನೇನು ಬೆಳವಣಿಗೆ ಆಗ್ತಿದೆ ಅಂತ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕೋಣ. ನನ್ನ ಸಹೋದ್ಯೋಗಿ ಆಶಿಕ್ ಮುಲ್ಕಿ ಇದೀಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಆಶಿಕ್. ಬೆಳಗ್ಗೆ 6 ಗಂಟೆಯಿಂದ ನಿಮ್ಮ ಜೊತೆ ನಿರಂತರವಾಗಿ ನಾನು ಸ್ಟುಡಿಯೋದಿಂದ ಸಂಪರ್ಕದಲ್ಲಿದ್ದೀನಿ. ಸಮಯ ಮುಂದಕ್ಕೆ ಹೋಗ್ತಾ ಇದೆ. ಎನಿ ಡೆವಲಪ್ಮೆಂಟ್ಸ್ ಜನಕ್ಕೆ ಒಳ್ಳೇದಾಗ್ತಾ ಇದೆ? ಹರೀಶ್ ಇವಾಗ ಒಂಚೂರು ಬದಲಾವಣೆ ಆಯಿತು, ಒಂದಷ್ಟು ಅವ್ರಿಗೆ ವ್ಯವಸ್ಥೆ ಆಗ್ತಾ ಇದೆ ಅಂತ ಏನಾದ್ರು ಹೇಳ್ತಿರೋ? ಇಲ್ಲ ಇದು ಬದಲಾವಣೆ ಆಗೋ ಲಕ್ಷಣ ಕಾಣಿಸ್ತಿಲ್ಲ, ಜನ ಒದ್ದಾಡ್ತಿರ್ತಾರೆ, ಅಧಿಕಾರಿಗಳು ಒದ್ದಾಡ್ತಿದ್ದಾರೆ, ಇವ್ರು ಯಾರು ಡ್ಯೂಟಿಗೆ ಬರ್ತಿಲ್ಲ ಅಂತಿರೋ? ಏನಾಗ್ತಿದೆ ಈಗ? ಖಂಡಿತ ಹರೀಶ್ ನಾಗರಾಜು, ನಾನು ಸದ್ಯಕ್ಕೆ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿದ್ದೀನಿ. ಇಲ್ಲಿನ ಕೆಲವೊಂದಿಷ್ಟು ಚಿತ್ರಣಗಳನ್ನು ನಿಮಗೆ ನಮ್ಮ ನೋಡುಗರಿಗೆ ವಿವರಿಸ್ತಾ ಹೋಗ್ತೀನಿ. ಪ್ರಮುಖವಾಗಿ ನಿನ್ನೆಯಿಂದ ಏನು ಸಾರಿಗೆ ಮುಷ್ಕರ ಒಂದು ಆರಂಭಗೊಂಡಿತ್ತು, ನಿನ್ನೆ ಒಂದು ಸ್ವಲ್ಪ ಅಂದರೆ ಪ್ರಯಾಣಿಕರಿಗೂ ಕೂಡ ಒಂದು ಸ್ವಲ್ಪ ಕಂಗಾಲಾಯಿತು, ಜೊತೆಗೆ ಖಾಸಗಿ ಬಸ್ ಮಾಲೀಕರಿಗೂ ಕಂಗಾಲಾಯಿತು. ಯಾಕೆ ಅಂತಂದ್ರೆ ಜನ ಬರ್ತಾರೋ ಬರ್ತಿಲ್ವೋ ಅನ್ನುವಂಥ ಒಂದು ಆತಂಕ ಇದ್ದೇ ಇತ್ತು. ಆದರೆ ಇವತ್ತಿನ ಬೆಳಿಗ್ಗೆಯಿಂದ ಈಗ ಸ್ವಲ್ಪ ಹೊತ್ತು 1-2 ತಾಸುಗಳಿಂದ ಬೆಳವಣಿಗೆಯನ್ನು ನೋಡ್ತಾ ಹೋದ್ರೆ ಖಂಡಿತವಾಗಿ ಖಾಸಗಿ ಬಸ್ಗಳನ್ನು ಸರ್ಕಾರಿ ಬಸ್ ಇಲ್ಲ ಅಂದ್ರೆ ಆಯ್ತು ಅಷ್ಟಕ್ಕೆ. ಈಗ ನಾವು ಒಂದ್ ಕಡೆ ಈ ತರ ಒದ್ದಾಡ್ತಿದ್ದಾರೆ ಜನ, ಇವತ್ತಿಷ್ಟು ನಡೀತಾ ಇದೆ. ಅವರೆಲ್ಲರೂ ಕೇಳ್ತಿರೋದೇನೋ ಸರ್ಕಾರಿ ನೌಕರರ ತರ ನಮ್ಮನ್ನು ಟ್ರೀಟ್ ಮಾಡಿ ಅಂತ ಕೇಳ್ತಿದ್ದಾರೆ. ಯಾಕೆ? ಈ ಸೌಲಭ್ಯಗಳ ಪ್ರಶ್ನೆ ಎರಡನ್ನೂ ತುಲನಾತ್ಮಕವಾಗಿ ನೋಡಿದಾಗ, ಕಂಪ್ಯಾರಿಸನ್ ಸ್ಟಡಿ ಮಾಡಿದಾಗ ಏನನ್ಸುತ್ತೆ? ಅವ್ರು ನಿಜವಾಗ್ಲೂ ಅವ್ರಿಗೆ ಆ ಫೆಸಿಲಿಟೀಸ್ ಕೊಡ್ತಾ ಇಲ್ವಾ ಸರ್ಕಾರ? ಆಶಿಕ್
ಖಂಡಿತ ಈ ಒಂದು ಪ್ರಶ್ನೆ ಕಳೆದ ಒಂದು ವಾರಗಳಿಂದ ಏನು ಆ ಸಾರಿಗೆ ನೌಕರರು ಒಂದು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ರು. ಅದೇ ಸಂದರ್ಭದಲ್ಲಿ ಏನು ಉದ್ಭವ ಆಗಿರುವಂತ ಒಂದು ಪ್ರಶ್ನೆ ಇದು. ಆದ್ರೆ ಈ ಒಂದು ಪ್ರಶ್ನೆ ಒಂದ್ ಕಡೆಯಿಂದ ಇದನ್ನ ತುಲನೆ ಮಾಡಿದ್ರೆ, ಕಂಪ್ಯಾರಿಸನ್ ಮಾಡಿದ್ರೆ, ಸರ್ಕಾರಿ ನೌಕರರಿಗೂ ಜೊತೆಗೆ ಸಾರಿಗೆ ನೌಕರರಿಗೂ ಸಿಗ್ತಾ ಇರುವಂತಹ ಕೆಲವೊಂದು ಸೌಲಭ್ಯಗಳೇನಿದ್ದಾವೆ, ಸುಮಾರು ಒಟ್ಟು ಪ್ರಮುಖ 27 ಮುಖ್ಯವಾಗಿರುವಂತಹ ಸೌಲಭ್ಯಗಳನ್ನ ಈಗಾಗಲೇ ಸರ್ಕಾರ ಒದಗಿಸ್ತಾ ಇದೆ. ಅದು ಕೆಲವೊಂದು ಲೆವೆಲ್ ಅಲ್ಲಿ ಸರ್ಕಾರಿ ನೌಕರರಿಗೆ ಜಾಸ್ತಿ ಸಿಕ್ಕಿದ್ರೆ, ಇನ್ನೊಂದು ಕೆಲವೊಂದು ಅಂಶಗಳಲ್ಲಿ ಸಾರಿಗೆ ನೌಕರರು ಕೂಡ ಹೆಚ್ಚಾಗಿ ಸಿಗ್ತಾ ಇರುವಂತಹ ಒಂದು ವಾಸ್ತವ ಚಿತ್ರಣವನ್ನು ನಾವು ಈಗಾಗಲೇ ನೋಡಿದ್ವಿ. ಪ್ರಮುಖವಾಗಿ ಏನು ಸಾರಿಗೆ ನೌಕರರಿಗೆ, ಸರ್ಕಾರಿ ನೌಕರರಿಗೆ ಸಿಗ್ತಾ ಇರುವಂತಹದ್ದೇ ರೀತಿಯಲ್ಲಿ ಒಂದಿಷ್ಟು ಸೌಲಭ್ಯಗಳು ಸರ್ಕಾರ ಕೊಡ್ತಾ ಇದೆ. ಹೀಗಿದ್ರೂ ಕೂಡ ಸಾರಿಗೆ ನೌಕರರು ನಮಗೆ ಸರ್ಕಾರಿ ನೌಕರನಾಗಿ ಮಾಡಿ ಅನ್ನುವಂತ ಒಂದು ಬೇಡಿಕೆ ಇಟ್ಟಿರೋದು ಯಾವ ಆಧಾರದ ಮೇಲೆ? ಇದನ್ನ ಕೂಲಂಕುಷವಾಗಿ ಅಂದ್ರೆ ಟಾಪ್ ಲೆವೆಲ್ ಇದರ ನಾಯಕರು ಅಂತ ಅನಿಸ್ಕೊಂಡವರಿಗೆ ಇದ್ರ ಬಗ್ಗೆ ಅರಿವಿಲ್ವಾ ಅನ್ನುವಂತ ಒಂದು ಪ್ರಶ್ನೆ ಇಲ್ಲಿ ಮೂಡ್ತಾ ಇರುವಂತದ್ದು. ಸಾಮಾನ್ಯವಾಗಿ ಸಾರಿಗೆ ನೌಕರರಿಗೆ ಈ ರೀತಿಯಾದಂತಹ ಅಂಶಗಳೆಲ್ಲವೂ ಕೂಡ ಗೊತ್ತಿರಲೇಬೇಕು ಅಂತ ಏನಿಲ್ಲ. ಹರೀಶ್ ನಾಗರಾಜು ಅವರೆಲ್ಲರೂ ತಳಮಟ್ಟದಲ್ಲಿ ಜೀವನೋಪಾಯಕ್ಕಾಗಿ ಡೇ ಬೈ ಡೇ ದುಡಿದು ಈ ರೀತಿಯಾದಂತಹ ಜೀವನವನ್ನ ಸಾಗಿಸ್ತಿರುವಂತವರು. ಹೀಗಾಗಿ ಇವರಿಗೆ ಇದರೆಲ್ಲವೂ ಅರಿವು ಇರಬೇಕು, ಇದರೆಲ್ಲ ಜ್ಞಾನ ಇರಬೇಕು ಅನ್ನುವಂತ ನಾವು ಹಂಗೆ ತಿಳ್ಕೊಳ್ಳೋದು ನಮ್ ತಪ್ಪಾಗುತ್ತೆ. ಆದ್ರೆ ಈ ಒಂದು ಹೋರಾಟದ ಚುಕ್ಕಾಣಿಯನ್ನು ಹಿಡಿದಿರುವಂತಹ ಒಂದು 4-5 ನಾಯಕರುಗಳು ಯಾರಿದ್ದಾರೆ, ಅವರು ಪ್ರೆಸ್ ಮೀಟ್ ಗಳನ್ನ ಮಾಡ್ತಾರೆ, ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಮಾಡ್ತಾರೆ. ಹಾಗಿದ್ರೆ ಅವರಿಗೆ ಇದರ ಅರಿವಿಲ್ವಾ ಅನ್ನುವಂತ ಒಂದು ಪ್ರಶ್ನೆ ಮೂಡುತ್ತೆ. ಈ ಒಂದು ಪ್ರಶ್ನೆ ಕಳೆದ ಕೆಲವು ದಿನಗಳಿಂದನೂ ಕೂಡ ಕೋಡಿಹಳ್ಳಿ ಚಂದ್ರಶೇಖರ್ ಅವ್ರ ಮುಂದೆ ಮಾಧ್ಯಮ ಇಡ್ತಾನೆ ಬರ್ತಾ ಇದೆ. ಈ ವೇಳೆಲ್ಲ ಅಷ್ಟು ಸೌಲಭ್ಯಗಳನ್ನು ಕೊಡ್ತಾ ಇದ್ರೆ ನಮ್ಮನ್ನು ಸರ್ಕಾರಿ ನೌಕರರನ್ನಾಗಿ ಅಧಿಕೃತವಾಗಿ ಮಾಡ್ಲಿ ಅನ್ನುವಂತಹ ಒಂದು ಉದ್ದಟತನ ಮಾತನ್ನ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಕೂಡ ಕೊಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ನಾವು ಕಂಪ್ಯಾರಿಸನ್ ಮಾಡಿದ್ರೆ, ಅಂಗು ಲೆಕ್ಕ ಹಾಕೊಂಡ್ರೆ, ನಾವು ಹೆಂಗ್ ಮೇಲಿಂದ ಕೆಳಗಿಂದ ಮೇಲೆ ಲೆಕ್ಕ ಹಾಕೊಂಡ್ರು ಕೂಡ 6 ಪ್ರಮುಖ ಅಂಶಗಳು ಸರ್ಕಾರಿ ನೌಕರರಿಗೆ ಸಿಗೋದಕ್ಕಿಂತ ಜಾಸ್ತಿಯಾಗಿ ಸಾರಿಗೆ ನೌಕರರಿಗೆ ಇಲ್ಲಿ ಸಿಗ್ತಾ ಇರುವಂತಹ ಒಂದು ಚಿತ್ರಣ ನಮ್ಮ ಮುಂದೆ ಇರ್ತಾ ಇರುವಂತಹ ಹರೀಶ್. ಥ್ಯಾಂಕ್ ಯು ಸೋ ಮಚ್ ಆಶಿಕ್ ಮುಲ್ಕೆ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಇನ್ನು ಮನೆ ಬಾಡಿಗೆ ಲೆಕ್ಕ ಆಯಿತು, ಬೇರೆ ಏನೋ ಅವ್ರಿಗೆ ಈ ಸೌಲಭ್ಯ ಇದೆಯಾ ಇಲ್ವಾ, ಭವಿಷ್ಯ ನಿಧಿಯನ್ನು ಒಂದು ಬಿಟ್ಟು ಇನ್ನೆಲ್ಲವೂ ಕೂಡ ಹಂಗೆ ನೋಡೋಕೆ ಹೋದರೆ ಸರ್ಕಾರಿ ನೌಕರಿಗೆ ಭವಿಷ್ಯ ನಿಧಿ ಇಲ್ಲ, ಅವರಿಗೆ ಪ್ರಾವಿಡೆಂಟ್ ಫಂಡ್ ಮೇಲೆ ಅವಕಾಶ ಕೂಡ ಕೊಟ್ಟಿದ್ದಾರೆ. ಈ ಮುಷ್ಕರ ನಿರತ ನೌಕರರಿಗೆ ಸರ್ಕಾರ ಈಗ ಶಾಕ್ ಕೊಡ್ತಾ ಇದೆ. ಬಿಕಾಸ್ ನೀವು ಎಂಪ್ಲಾಯೀಸ್ ಆಗಿದ್ರಿ, ನಿಮಗೆ ಕ್ವಾರ್ಟರ್ಸ್ ಕೊಟ್ಟಿದ್ವಿ, ಈಗ ಅದನ್ನು ರದ್ದು ಮಾಡುವ ಎಚ್ಚರಿಕೆ ಕೊಟ್ಟಿದ್ದಾರೆ. ವಿಜಯಪುರದಿಂದ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ನಿಮಗೆ ಸೌಲಭ್ಯದ ಆಯಾಮದಲ್ಲಿ ನಾವು ನಿಮಗೆ ಕ್ವಾರ್ಟರ್ಸ್ ಕೊಟ್ಟಿದ್ವಿ, ಈಗ ನೀವು ಕೆಲಸಕ್ಕೆ ಬರ್ತಾ ಇಲ್ಲ, ಹಾಗಾದರೆ ಕ್ವಾರ್ಟರ್ಸಲ್ಲಿ ಯಾಕಿದ್ದೀರಾ? ಹಾಗಾಗಿ ಕ್ವಾರ್ಟರ್ಸ್ ಹಂಚಿಕೆ ರದ್ದು ಮಾಡುವ ಎಚ್ಚರಿಕೆ ಕೊಟ್ಟಿದೆ. ಮನೆ ಖಾಲಿ ಮಾಡಬೇಕು ಅಂತ ಇಲಾಖೆ ನೋಟಿಸ್, ಆ ಮನೆ ಬಾಗಿಲಿಗೆ ನೋಟಿಸ್ ತಗೊಂಡು ಅಂಟಿಸು ಬಂದಾಯಿತು. ಕೆಲಸಕ್ಕೆ ಹಾಜರಾಗಿ ಇಲ್ಲ ಮನೆ ಖಾಲಿ ಮಾಡಿ, ಸಿಂಪಲ್ ಸರ್ಕಾರ ಹೇಳ್ತಿರೋದು. ನೌಕರ ವಿರುದ್ಧ ಸಾರಿಗೆ ಇಲಾಖೆ ಹೊಸ ಅಸ್ತ್ರವನ್ನು ಪ್ರಯೋಗ ಮಾಡಿದ್ದಾಯಿತು. ಮನೆಗಳಿಗೆ ನೋಟಿಸ್ ಅಂಟಿಸಿದ್ದಾರೆ ಅಧಿಕಾರಿಗಳು. ವಿಜಯಪುರದ ಸ್ಯಾಟಲೈಟ್ ನಿಲ್ದಾಣದ ಹತ್ತಿರ ಕ್ವಾರ್ಟರ್ಸ್ ಇದೆ, 56 ಕುಟುಂಬ, 56 ಮನೆ. ಆ ಮನೆಗಳಿಗಿದೀಗ ನೋಟಿಸನ್ನು ನೋಡಿ ಸಾರಿಗೆ ಸಿಬ್ಬಂದಿಗಳು ಶಾಕ್, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಹಂಗಾಗಿ ಶಾಕ್ ಆಗುತ್ತೆ. ನಾವು ನಿನ್ನೆ ಇದು ತಿಳುವಳಿಕೆ ಪತ್ರ ಕೊಟ್ಟಿಂದ ನಾವು ಸ್ಟ್ರೈಕ್ ಮಾಡಿದ್ದೀವಿ ರೀ. ಯಾಕಂದ್ರೆ ನಾವು ಸುಮ್ಮನೆ ಕುಂತಿದ್ವಿ, ನಾವು ಏನೂ ಮಾಡಬಾರ್ದು. ಕೊಟ್ಟರೆ ಗಂಡ್ಮಕ್ಳಿಗೆ ನಮ್ಮ ಗಂಡ್ಮಕ್ಳಿಗೆ ಕೊಡ್ಬೇಕಾಗಿತ್ತು. ನಾವು ಮನೆಗೆ ಹೆಣ್ಮಕ್ಳಿಗೆ ಬಂದು ನೋಟಿಸ್ ಕೊಟ್ಟರೆ ನಾವು ಏನಂತ ತಿಳ್ಕೊಬೇಕಂತ ಕೃಷ್ಣ ಕೇಳೋಣ. ಅವ್ರು ಏನಂದ್ರಿ ರೀ, ಇಲ್ಲ ನಾವು ನಿಮ್ಗೆ ತಿಳುವಳಿಕೆ ಪತ್ರ ಕೊಟ್ಟಿವಿ, ಡ್ಯೂಟಿಗೆ ಹಾಜರಾಗ ಅಂತ ಹೇಳ್ರಿ, ನಾವೆಲ್ಲ ಪ್ರೊಟೆಕ್ಷನ್ ಕೊಡ್ತೀವಿ ಅಂತ ಹೇಳಿದ್ರು. ಯಾವುದೇ ಕಾರಣಕ್ಕೂ ನಮ್ಮ ಮನೆಯವರಿಗೆ 6ನೇ ವೇತನ ಆಯೋಗ ಆಗುವ ತನಕ ನಾವು ಕ್ವಾರ್ಟರ್ಸ್ ತನ್ನ ಹೆಣ್ಮಕ್ಳು ಯಾರಿಗೂ, ನಮ್ಮ ಗಂಡ್ಮಕ್ಳಿಗೆ ಯಾರಿಗೂ ನಾವು ಡ್ಯೂಟಿ ಕಳ್ಸಂಗಿಲ್ಲ ರೀ. ನಾವು ಪ್ರತಿಭಟನೆ ಮಾಡೋರೆ, ನಮ್ದು ಸ್ಯಾಲ್ರಿ ಹೆಚ್ಚಾಗೋ ತನಕ ನಾವು ಪ್ರತಿಭಟನೆ ಮಾಡೋರೆ. ನಾವು ಇನ್ನೂವರೆಗೂ ನಾವು ಕಳಿಸ್ತಿದ್ದೀವೋ ಬಿಡ್ತಿದ್ದೀವೋ ಅದು 2ನೇ ಮಾತ್ರಿ. ನಿನ್ನೆ ಅವ್ರು ಯಾವಾಗ ನಮಗೆ ತಿಳುವಳಿಕೆ ಪತ್ರ ಹಚ್ಚೋಗ್ಯಾರ ಬಳಕ ನಮ್ಮದು ಇದು ಇಲ್ಲ, ನಾವು ಮಾತ್ರ ನಮ್ಮ ಗಂಡು ಮಕ್ಕಳನ್ನ ಡ್ಯೂಟಿ ಕಳಿಸಲ್ಲ. ಎಲ್ಲಿ ಹೋಗ್ಬೇಕು ನಮ್ಮ ಕ್ವಾರ್ಟರ್ಸ್ ಬಿಡೋದು? ಅದೇ ನಿನ್ನೆ ಬೆಳಗ್ಗೆ ಬಂದು ಹೇಳ್ಬೇಕಿತ್ತಲ್ಲ ಸರ್, ನೋಟಿಸ್ ಹಚ್ಚೋಣ ಯಾಕೆ ಹೇಳಿದ್ರು ನಮ್ಗೆ? ಬೆಳಗ್ಗೆ ಬಂದು ಹೇಳ್ಬೇಕಿತ್ತು. ಯಾವ ಜಿಲ್ಲೆದಾಗೂ ನೋಟಿಸ್ ಹಚ್ಚಿಲ್ಲ, ಎಲ್ಲಿ ನೋಟಿಸೇ ಹಚ್ಚಿಲ್ಲ. ಆದ್ರೆ ಇಲ್ಲಿ 2 ವರ್ಷಗೊಮ್ಮೆ ಸ್ಟ್ರೈಕ್ ಮಾಡಿದ್ರೆ ನೋಟಿಸ್ ಹಚ್ಚೇ ಇಲ್ಲ ಸರ್. ಇದೇ ಸಲ ಫಸ್ಟ್ ನೋಟಿಸ್ ಹಚ್ಚಿದಾರ. ನಾವು ಕಳ್ಸಂಗಿಲ್ಲ ಸರ್. 6ನೇ ವೇತನ ಮಾಡಬೇಕು, ನಾವು ಡ್ಯೂಟಿ ಕಳಿಸ್ಬೇಕು ನಮ್ಮ ಗಂಡು ಮಕ್ಕಳಿಗೆ. ಸ್ಟ್ರೈಕ್ ಮಾಡಿಲ್ಲ. ಕ್ವಾರ್ಟರ್ಸ್